ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ನಮ್ಮ ಜೊತೆಗಿದ್ದಾರೆ ಚನ್ನಪಟ್ಟಣ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸುನಿಲ್ ರವರು. ಅವರು ಕೂಡ ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತನ ಬಯಸೋಣ. ಸುನಿಲ್ ಅವರೇ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಗೆ ದಿನಗಣನೆ ಪ್ರಾರಂಭವಾಗಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯಾರಾಯ್ತಾರೆ MP? ನೋಡಿ, ಕಳೆದ 2013ರಿಂದ ಇಲ್ಲಿ ತನಕ ಇದು 4ನೇ ಬಾರಿ ಸ್ಪರ್ಧೆ ಮಾಡ್ತಿದ್ದಾರೆ ನಮ್ಮ ನೆಚ್ಚಿನ ನಾಯಕರು DK ಸುರೇಶ್ ಅವರು. ಅದೇ ರೀತಿ ಇನ್ನು ಹೆಚ್ಚಿನ ಅಂತರಗಳಲ್ಲಿ DK ಸುರೇಶ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಾರೆ. ಅದರಲ್ಲಿ ಅನುಮಾನ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. DK ಸುರೇಶ್ ಅವರು ಜಯ ಸಾಧಿಸಲು ಇರುವ ಮಾನದಂಡಗಳೇನು? ಈಗ ಮೊನ್ನೆ ತಾನೇ ಹಳೆದೆಲ್ಲ ಹಿಸ್ಟ್ರಿ ಹೇಳಬೇಕು ಅಂದರೆ ನಿಮ್ಮ ಪ್ರೆಸ್ಗೆ ನಾವು ಒಂದಿನ ಟೈಮ್ ಕೊಡಬೇಕಾಗುತ್ತೆ. ತಾವು ಮೊನ್ನೆ ತಾನೇ ಲೋಕಸಭೆ ವಿಚಾರವಾಗಿ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ 28 ಸಂಸದರ ಪೈಕಿ ಏನಾದರೂ ಕರ್ನಾಟಕದ ಬಗ್ಗೆ ವಿಚಾರ ಎತ್ತಿದ್ದಾರೆ ಅಂದರೆ ಅದು ಏಕೈಕ ವ್ಯಕ್ತಿ ಅಂದರೆ DK ಸುರೇಶ್ ಅವರು. ಒಂದು ನಮಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಕನ್ನಡಿಗರಿಗೆ ಆಗ್ತಾ ಇರೋಂಥ ಅನ್ಯಾಯ, ತೆರಿಗೆ ಪಾಲು, ಆ ವಿಚಾರವಾಗಿ ಧ್ವನಿ ಎತ್ತಂಥ ಏಕೈಕ ಸಂಸದರು ಅದು DK ಸುರೇಶ್ ಅವರು ಮಾತ್ರ. ಸುನಿಲ್ ಅವರೇ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ DK ಸುರೇಶ್ ಅಂತ ಆವಾಗಲೇ ಅಭ್ಯರ್ಥಿನ ಘೋಷಣೆ ಕೂಡ ಆಗಿತ್ತು. ಆಗ BJP JDS ಮೈತ್ರಿಕೂಟದಿಂದ ಅಂದರೆ NDA ಅಭ್ಯರ್ಥಿಯಾಗಿ ಯಾರನ್ನೂ ಕೂಡ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಪ್ರಕಟ ಮಾಡಿರಲಿಲ್ಲ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ನೀರು ಕುಡಿದಷ್ಟೇ ಗೆಲುವು DK ಸುರೇಶ್ ಅವರದು ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿತ್ತು. ಆದರೆ ಎಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ಮಾಜಿ ನಿರ್ದೇಶಕರು, ಹೃದಯ ರೋಗ ತಜ್ಞರು ಡಾಕ್ಟರ್ ಮಂಜುನಾಥ್ರವರ ಆಯ್ಕೆ ಅಂದರೆ ಮಂಜುನಾಥ್ರವರು BJP ಮೈತ್ರಿಕೂಟದ ಅಭ್ಯರ್ಥಿ ಎಂಬ ಮಾಹಿತಿ ಬರುತ್ತಿದ್ದಂತೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಭಯ ಸೃಷ್ಟಿಯಾಗುತ್ತೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ನೋಡಿ, ಭಯ ಅನ್ನೋದು ಕೆಲಸ ಮಾಡದೇ ಇರತಕ್ಕಂಥವನಿಗೆ ಭಯ ಬರಬೇಕು. ನಮ್ಮ ಸಂಸದರು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಥರ ಕೂಡಿ ಕೆಲಸ ಮಾಡಿದ್ದಾರೆ. ನಮಗೆ ಅವತ್ತು ಹಿಂದಿನ ದಿನಗಳವರು ಹೇಳ್ಕೊಂಬಂದಿದ್ದಾರೆ ತಮ್ಮ ಮಾಧ್ಯಮದ ಮುಖಾಂತರ. ಇಲ್ಲಿ ಮಂಜುನಾಥ್ರವರಲ್ಲ, ಮೋದಿನೇ ಬಂದು ನಿಂತ್ಕೊಂಡ್ರು ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ ನಮ್ಮ ಸಂಸದರಿಗೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಇತ್ತು. BJP ಅಭ್ಯರ್ಥಿ, JDS ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ. ಆ ಇಬ್ಬರ ಒಂದು ಕಿತ್ತಾಟದಿಂದ DK ಸುರೇಶ್ ಅವರು ಗೆಲುವು ಸಾಧಿಸಿದರು. ಆದರೆ ಪ್ರಸಕ್ತ ಅಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ JDS BJP ಮೈತ್ರಿಯಾಗಿರುವುದರಿಂದ ನಿಮಗೆ ಅನಾನುಕೂಲ ಆಗಬಹುದೇ? ಇವತ್ತು ನಮ್ಮ ಸಂಸದ ಮಾಡೋಂಥ ಒಂದು ಕಾರ್ಯವೈಖರಿ, ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇಟ್ಟು ಏನೋ ರಾಜ್ಯ ಸರ್ಕಾರ ಏನೋ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಅದನ್ನ ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ. ಅದೆಲ್ಲ ಅರ್ಥ BJPಯವರಾಗಿರ್ಬೋದು, JDS ಮುಖಂಡರುಗಳಾಗಿರ್ಬೋದು, ತಮಗೆಲ್ಲ ಗೊತ್ತು. ಪ್ರತಿನಿತ್ಯ ತಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ. ಸಾವಿರ ಜನಸಂಖ್ಯೆಯಲ್ಲಿ ಪಕ್ಷಗಳನ್ನ ತೊರೆದು ಸೇರ್ಪಡೆ ಆಗ್ತಿದ್ದಾರೆ. ನೀವು ಅಲ್ಲೇ ಗಮನಿಸ್ಬೋದು. ಪಕ್ಷ ಸೇರ್ಪಡೆ ಆಗ್ತಾವ್ರೆ ಸುನಿಲ್ ಅವರೇ. ಆದರೆ ಎಲ್ಲ ಸಮೀಕ್ಷೆಗಳು ಕೂಡ ಮಂಜುನಾಥ್ ಪರವೇ ಬರ್ತೀವಿ ಅಂತಕ್ಕಂಥದ್ದಿದೆ. ಅದ್ರ ಬಗ್ಗೆ ನೀವು? ಸಮೀಕ್ಷೆ ಹೇಳುತ್ತೆ, ಬಟ್ ನಾವು ನಮ್ಮ ಸಂಸದರು ಮಾಡಿರತಕ್ಕಂಥ ಒಂದು ಕಾರ್ಯವೈಖರಿ ಮೇಲೆ ಜನ ಅವ್ರನ್ನ ಕೈ ಹಿಡಿತಾರೆ. ಸರ್ಕಾರಿ ಯೋಜನೆಗಳ ಮೇಲೆ ಮಹಿಳೆಯರು, ಯುವಕರು ಕೈ ಹಿಡಿತಾರೆ ಅಂತ ನಾನು ಭಾವಿಸ್ತೀನಿ. BJP JDSನ ಮೈತ್ರಿಕೂಟದ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವ್ರ ಬಗ್ಗೆ ನೀವೇನು ಹೇಳ್ತೀರಿ? ನಾವು ಡಾಕ್ಟರ್ ಮಂಜುನಾಥ್ರವರ ಬಗ್ಗೆ ಹೇಳುವಷ್ಟು ದೊಡ್ಡವರಲ್ಲ. ಎಲ್ಲ ಹೇಳ್ತಾರೆ ತುಂಬ ಪ್ರಾಣನ ಉಳಿಸಿದ್ದಾರೆ ಅಂತ. ಇಂಥ ಅವರು ನಮ್ಮ ಸಂಸದರು
ಸಾವಿರಾರು ಇಂಥ ಚಿಕಿತ್ಸೆಗಳು ಕೊಡಿಸಿರ್ಬೋದು. ಮತ್ತು ಅದಾದಮೇಲೆ ಕರೋನಾ ಸಂದರ್ಭದಲ್ಲಿ ಡಾಕ್ಟ್ರುಗಳು ಎಲ್ಲಿದ್ದರು? ಕ್ವಾರಂಟೈನ್ ಸೆಂಟರ್ಗಳಿಗೆ, ಆಸ್ಪತ್ರೆಗಳಿಗೆ ಹೋಗಕ್ಕೆ ಹೆದರ್ಕೋತಿದ್ರು. ಅವತ್ತು ನಮ್ಮ ಸಂಸದರು ಕ್ವಾರಂಟೈನ್ ಸೆಂಟರ್ ಒಳಗೆ ನೇರ ಹೋಗಿದ್ದಾರೆ, ಅವರ ಯೋಗಕ್ಷೇಮ ವಿಚಾರಿಸಿದ್ದಾರೆ, ಮತ್ತು ಅವ್ರಿಗೆ ಊಟದ ವ್ಯವಸ್ಥೆಗಳು ಮಾಡಿದ್ದಾರೆ. ಕ್ವಾರಂಟೈನ್ ಸೆಂಟರ್ಗೆ ನಾನು ಕೂಡ ಅವ್ರ ಜೊತೆ ಕೂಡ ಹೋಗಿದ್ದೀವಿ. ಇನ್ನು ಡಾಕ್ಟ್ರಿಗಿಂತ ಹೆಚ್ಚಾಗಿ ಕೆಲಸ ಮಾಡಿಲ್ವಾ ಅವರು? ನಾವು ಅವ್ರ ಬಗ್ಗೆ ಮಾತಾಡೋದು ದೊಡ್ಡವರಲ್ಲ ನಾವು. ಡಾಕ್ಟ್ರು ಕೆಲಸನೂ ಕೂಡ ಮಾಡಿದ್ದಾರೆ, ಜನಗಳು ಚಿಂತೆನೂ ಮಾಡಿದ್ದಾರೆ, ರೈತರ ಪರವಾಗೂ ಕೆಲಸ ಮಾಡಿದ್ದಾರೆ, ಮಹಿಳೆಯರ ಪರವಾಗೂ ಕೆಲಸ ಮಾಡಿದ್ದಾರೆ, ಯುವ ಜನರ ಪರವಾಗೂ ಕೆಲಸ ಮಾಡಿದ್ದಾರೆ. ಹಾಗಾಗಿ ಕ್ಷೇತ್ರದ ಜನ ಡಿ ಕೆ ಸುರೇಶ್ ಅವರ ಕೈ ಹಿಡಿತಾರೆ. ಮತದಾರರ ಬಳಿ ಕಾಂಗ್ರೆಸ್ಗರಾದ ನೀವು ಮತವನ್ನು ಕೇಳಲು ಮಾನದಂಡವೇನು? ಈಗ ಮಾಡಿರ್ತಕ್ಕಂಥ ಸರ್ಕಾರಗಳ ಯೋಜನೆ, ಈಗ ಕೇಂದ್ರ ಸರ್ಕಾರನೂ ಕೂಡ, ನಾವು ಕೇಂದ್ರದ ಸರ್ಕಾರ ಬಂದರೆ ಪ್ರತಿ ಕುಟುಂಬಕ್ಕೆ 1 ಲಕ್ಷ ಇನ್ನಿತರ ಒಂದು ಯೋಜನೆಗಳನ್ನ ನಾವು ಈಗಾಗಲೇ ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಚನ್ನಪಟ್ಟಣ ತಾಲೂಕಿನಲ್ಲಿ ಶುಚಿಯಾದಂಥ ಯಾವುದೂ ಕೂಡ ಸಾರ್ವಜನಿಕರಿಗೆ ಕ್ರೀಡಾಂಗಣಗಳಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ನಗರ ವ್ಯಾಪ್ತಿನಲ್ಲಿ ಒಳ್ಳೆ ರೋಡ್ಗಳಿಲ್ಲ. ಅದನ್ನೆಲ್ಲ ಜನಗಳಿಗೆ ನಾವು ಮನದಟ್ಟು ಮಾಡಿಕೊಡ್ತೀವಿ. ಕಳೆದ ಬಾರಿ MLA ಆಗಿರ್ತಕ್ಕಂಥವ್ರು ಏನೂ ಕೂಡ ತಾಲೂಕಿನಲ್ಲಿ ಕೆಲಸ ಮಾಡಿಲ್ಲ. ಇವಾಗ ಕ್ಷೇತ್ರನ ಬಿಟ್ಟು ಬೇರೆ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಿಂತ್ಕೊಳ್ಳಿಕ್ಕೆ ಹೋಗಿದ್ದಾರೆ. ಅವರೆಲ್ಲ ಗಮನಿಸ್ಬೇಕು. ತಾಲೂಕಿನ ಜನ ಚನ್ನಪಟ್ಟಣಕ್ಕೆ ಏನು ಮಾಡ್ಬಿಟ್ಟು ಮಂಡ್ಯಕ್ಕೆ ಬಂದಿದ್ದಾರೆ ಅಂತೇಳಿ ಮಂಡ್ಯ ಕ್ಷೇತ್ರವನ್ನು ತಿಳ್ಕೋಬೇಕು. ನಾವು ಆ ಮಾನದಂಡ ಇಟ್ಕೊಂಡು ಜನಗಳ ಮುಂದೆ ಹೋಗ್ತಾ ಇದ್ದೀವಿ. ಸುನೀಲ್ ಅವರೇ, ನಗರ ಪ್ರದೇಶದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತಾವು. ನಗರ ಪ್ರದೇಶದಲ್ಲಿ ಯಾವ ಪಕ್ಷದ ಪರ ಒಲವಿದೆ? ಇಲ್ಲಿ ನಮಗೆ ಮೈನಾರಿಟೀಸ್ ಮೀನ್ಸ್ ಮುಸ್ಲಿಂ ಬಾಂಧವರು, SC ST ವೋಟ್ಸ್, ಅದರಲ್ಲೂ ಕೂಡ ಮಹಿಳೆಯರು, ಮತ್ತು ನಮ್ಮ ಅಭ್ಯರ್ಥಿಗಳು ಕೂಡ ನಮ್ಮ ಸಮುದಾಯರಾಗಿರೋದ್ರಿಂದ ನಮ್ಮ ಸಮುದಾಯನೂ ಕೂಡ ಅವ್ರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕೈ ಹಿಡಿತಾರೆ ಅಂತ ನಾನು ಭಾವಿಸ್ತೀನಿ. ಹೆಚ್ಚಿನ ಮತಗಳು ನಗರ ಪ್ರದೇಶದಲ್ಲಿ ನಮ್ಮ ಡಿ ಕೆ ಸುರೇಶ್ ಅವರು ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯೋಗೇಶ್ವರ್ ಅವರು, ವಿಧಾನ ಪರಿಷತ್ ಸದಸ್ಯರಾದಂಥ ಯೋಗೇಶ್ವರ್ ಅವರು, ನಮಗೆ ಏನಾದರೂ ಶತ್ರು ಪಕ್ಷ ಈ ದೇಶದಲ್ಲಿದ್ದರೆ ಅದು ಕಾಂಗ್ರೆಸ್ ಮಾತ್ರ ಸಾಧ್ಯ. ಅದು ಕಾಂಗ್ರೆಸ್ ಪಕ್ಷವನ್ನು ಬುಡ ಸಹಿತ ಕೀಳಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ವೇದಿಕೆಗಳಲ್ಲೂ ಹೇಳ್ತಾ ಇದ್ದಾರೆ. ಆದರೆ ಅವರ ಸುಪುತ್ರಿ ನಿಶಾ ಯೋಗೇಶ್ವರ್ ಅವರು ಕಾಂಗ್ರೆಸ್ನ ಬಾಗಿಲನ್ನ ತಟ್ಟುತ್ತಿದ್ದಾರೆ. ಸುಮಾರು 10 ತಿಂಗಳು ಆಯಿತು ಆ ಅಮ್ಮ ಹೋಗಿ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಭೇಟಿಯಾಗಿ ಡಿ ಕೆ ಶಿವಕುಮಾರನ್ನ ಭೇಟಿ ಮಾಡಿದ್ರು, ಡಿ ಕೆ ಸುರೇಶ್ ಅವ್ರನ್ನ ಭೇಟಿ ಮಾಡಿದ್ರು, ರಘುನಂದನ್ ರಾಮಣ್ಣರವ್ರನ್ನ ಭೇಟಿ ಮಾಡಿದ್ರು. ಈಗ ಹಲವಾರು ರೀತಿಯಲ್ಲಿ ಈಗ ಸದ್ಯದ ಕೆಲವೇ ಒಂದು ದಿನಗಳ ಅಂತರದಲ್ಲಿ ತಾಲೂಕಿನ ಹುಣಸನಹಳ್ಳಿ ಗ್ರಾಮದ ಬಿಸ್ಲಮ್ಮ ದೇವಿಯ ಪೂಜೆ ಮಾಡಿ ಕಾಂಗ್ರೆಸ್ ಮುಖಂಡರ ಜೊತೆ ಗೂಡಿ ಪೂಜೆ ಮಾಡಿದ್ರು. ಆದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರನ್ನ ಸೇರ್ಪಡೆ ಮಾಡ್ಕೊಂಡಿಲ್ಲ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಯೋಗೇಶ್ವರ್ ಅವರು, ನಾನು ಕೂಡ ತುಂಬ ಚಿಕ್ಕ ವಯಸ್ಸಲ್ಲಿ ರಾಜಕಾರಣಕ್ಕೆ ಬಂದವನು. ಅವರು ಕೂಡ ಪ್ರತಿಯೊಂದು ಚುನಾವಣೆ ಕೂಡ ಒಬ್ಬೊಬ್ಬರು ಪರ ಅಭ್ಯರ್ಥಿಗಳ ಪರ ಕೆಲಸ ಮಾಡಿದ್ದಾರೆ. ಅವ್ರ ವಿಚಾರ ನಾವು ಮಾತಾಡೋದು ಬೇಡ, ತಮಗೆಲ್ಲ ಗೊತ್ತಿರೋ ವಿಚಾರ. ಮಾನ್ಯ ಶ್ರೀ ಕುಮಾರಿ ನಿಶಾ ಯೋಗೇಶ್ವರ್ ಅವರು ಪಕ್ಷ ಸೇರ್ಪಡೆ ವಿಚಾರ ಅದು ಹೈಕಮಾಂಡ್ಗೆ ಬಿಟ್ಟದ್ದು. ಹೈಕಮಾಂಡ್ ಏನು ನಿರ್ಧಾರ ತಗೋತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ನಗರ ಪ್ರದೇಶದಲ್ಲಿ ಸಾಕಷ್ಟು ಅಂದರೆ ನಗರಸಭಾ JDSನ ಅಧ್ಯಕ್ಷರು ಪ್ರಶಾಂತ್ ರವರು, ಉಳಿದ 9 ಮಂದಿ ಅಂದರೆ 10 ಮಂದಿ ನಗರಸಭಾ JDS ಸದಸ್ಯರುಗಳು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಇನ್ನೂ ಕೆಲವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥದ್ದು ಊಹಾಪೋಹಗಳಿವೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಈಗ ಅವರು ಅಲ್ಲೇ ಅವರ ಸ್ಥಳೀಯ ಶಾಸಕರು ಬಿಟ್ಟೋದ್ಮೇಲೆ ಅವ್ರಿಗೆ ನಮಗೆ ದಾರಿ ಇಲ್ಲ ಅಂತೇಳಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಸುರೇಶ್ ಅವರು ಕಾರ್ಯವೈಖರಿ ಮೆಚ್ಚಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ, ನಿಮ್ಮ ಬಲಪಡಿಸ್ತೀವಿ ಅಂಥೇಳಿ 10 ಜನ ಸೇರಿಕೊಂಡರೆ ಇನ್ನೂ ಕೂಡ 5 ಜನ ನಗರಸಭಾ ಸದಸ್ಯರು ಬರುವಂಥ ಒಂದು ನಿಟ್ಟಿನಲ್ಲಿ ನಾವು ಕಾಯ್ತಾ ಇದ್ದೀವಿ. ಸುನೀಲ್ ಅವರೇ, ಎಂದೂ ಕಾಣದಂತಹ
ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಪರೇಷನ್ ಕಾಂಗ್ರೆಸ್ ನಡೀತಾ ಇದೆ. ಅಂದರೆ ಸಾಕಷ್ಟು ಮಂದಿ JDS BJP ಕಾರ್ಯಕರ್ತರು ಮುಖಂಡರನ್ನ ಕಾಂಗ್ರೆಸ್ ಪಕ್ಷದ ಹತ್ರ ಸೇರ್ಕೊತಿದ್ದಾರೆ. ಇದು ನಿಮಗೆ ವರ್ಕೌಟ್ ಆಗಬಹುದೇ? ನಾವು ಯಾರೂ ಆಪರೇಷನ್ ಮಾಡ್ತಾ ಇಲ್ಲ. ಜನ ಕಾಂಗ್ರೆಸ್ ಮೇಲೆ ಇರುವಂಥ ವಿಶ್ವಾಸ ಏನು ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದಮೇಲೆ ಕೇವಲ ಒಂದು 6-7 ತಿಂಗಳಲ್ಲಿ ಏನು ಸಾಧನೆ ಮಾಡಿದ ಒಂದು ಅರ್ಥ ಜನಸಾಗರ ಇವತ್ತು BJP ಆಗೋದು JDS ಅಲ್ಲಿ ಹರಿದು ಬರ್ತಾ ಇದೆ. ಯಾವುದೇ ರೀತಿಯಾದಂಥ ಆಪರೇಷನ್ ಕಾಂಗ್ರೆಸ್ ಮಾಡ್ತಾ ಇಲ್ಲ. ನಾವು ಮಾಡ್ದಲ್ಲ, ಅವರೇ ವಾಲಂಟ್ರಿಯಾಗಿ ಬಂದು ನಮ್ಮ ಪಕ್ಷದ ಸಿದ್ಧಾಂತ ಮೆಚ್ಚಿ ನಮ್ಮ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಒಂದು ನೇತೃತ್ವದ ಸರ್ಕಾರನ ಮೆಚ್ಚಿ ಸೇರ್ಪಡೆ ಆಗ್ತಿದ್ದಾರೆ. DK ಸುರೇಶ್ ಅವರು ಈ ಬಾರಿ ಚುನಾವಣೆಯಲ್ಲಿ ಗೆಲ್ತಾರೆ ಅಂತಕ್ಕಂಥದ್ದು ಆತ್ಮವಿಶ್ವಾಸ ಇದೆ ನಿಮಗೆ. ಆದರೆ ಡಾಕ್ಟರ್ ಮಂಜುನಾಥ್ರವರು ಈಗಾಗಲೇ ಗೆದ್ದಿ ಆಗಿದೆ ಅಂತಕ್ಕಂಥದ್ದು JDS ಹಾಗೂ BJP ಪಾಳ್ಯದಲ್ಲಿ ವಿಚಾರ ಇದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅವ್ರ ಪಕ್ಷದ ಲೀಡ್ರು ಮಂಜುನಾಥ್ ಅವರ ಸಾಧನೆ ಈ ಕ್ಷೇತ್ರಕ್ಕೆ ಏನಿದೆ ಅಂತ ಹೇಳಿ ಅವರು ತಿಳಿಸ್ಕೊಡ್ಬೇಕು. ಮಾಡಿದ್ದಾರೆ ಅವರು. ನಾವು ಅವರ ಡಾಕ್ಟ್ರ್ ಬಗ್ಗೆ ಅವ್ರು ಏನು ಮಾಡಿದಾರೋ ಸರ್ವಿಸ್ ಮಾಡಿದಾರೋ ಅವರು ವೈಯಕ್ತಿಕವಾಗಿ ನಾನು ಮಾತಾಡೋದು ಬೇಡ. ಬಟ್ ಜನಸಾಮಾನ್ಯರು ಒಬ್ಬನಾಗಿ ನಿಂತ್ಕೊಂಡು ಇವತ್ತು ನಮ್ಮ ನೆಚ್ಚಿನ ನಾಯಕರು DK ಸುರೇಶ್ ಅವರು ಪ್ರತಿ ಒಂದು ಗ್ರಾಮದಲ್ಲಿ ಪ್ರತಿಯೊಬ್ಬ ಪ್ರಜೆನ ಮನನ ಗೆದ್ದಿದ್ದಾರೆ. ಹಾಗಾಗಿ ನನಗೆ ಅನಿಸೋದ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಅಭ್ಯರ್ಥಿ ನನ್ನಿಷ್ಟೇ ಅಧಿಕ ಲೀಡ್ ತಗೊಂಡು ಗೆಲ್ಬೋದು ಅಂತ ನಾನು ಭಾವಿಸ್ತೀನಿ. ಸುನಿಲ್ ಅವರೇ, ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಈ ಹಣ ಬಂದಿಲ್ಲ ಅಂತಕ್ಕಂಥದ್ದು ಆರೋಪ ಇದೆ. ಅದ್ರ ಬಗ್ಗೆ ಏನಿಲ್ಲ, ಅಲ್ಲೇನು ಟೆಕ್ನಿಕಲಾಗಿ ಏನೋ ಪ್ರಾಬ್ಲಮ್ ಆದರೆ ಏನು ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಈಗ ಒಂದು ಸಲಿಗೆ ಒಂದು 5,000 ಜನಕ್ಕೆ ನೆಟ್ ಬ್ಯಾಂಕಿಂಗ್ ಮುಖಾಂತರ ಹಣ ಹೋಗುತ್ತೆ. ನಿಮಗೆ ಗೊತ್ತು, ಪಂಚಾಯತಿ ಲೆವೆಲ್ಗಳಲ್ಲಿ, ಬ್ಯಾಂಕ್ಗಳಲ್ಲಿ, ಟ್ರೆಜರಿಗಳಲ್ಲಿ ನೆಟ್ ಪ್ರಾಬ್ಲಮ್ಗಳು ಇರ್ತವೆ. ಆ ಸಂದರ್ಭದಲ್ಲಿ 1-2 ದಿನ ತಡ ಆಗ್ಬೋದು. ಯಾವುದೂ ಸಂಶಯ ಬೇಡಿ. ಏನು ಸರ್ಕಾರ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಅದಕ್ಕೆ 100ಕ್ಕೆ 100% ಮಹಿಳೆಯರಿಗೆ ಏನು ನಾವು ಯೋಜನೆಗಳನ್ನ ಮಾಡಿದ್ವಿ ಅದನ್ನು ಖಂಡಿತ ನಾವು ಈಡೇರಿಸ್ತೀವಿ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳೆಯರದೇ ಮೇಲುಗೈ. ಈ ಬಾರಿ ಮಹಿಳೆಯರು ಯಾರ ಪಕ್ಷದ ಪರ ವಾಲ್ತಾರೆ? ತಾಲೂಕಿನಲ್ಲಿ ಒಟ್ಟು 1,19,000 ಮಹಿಳೆಯರು ಇದ್ದಾರೆ. ಇವತ್ತು ನಮಗೆ 70,000ರಿಂದ 80,000 ಮತ ಮಹಿಳೆಯರೇ ನಮ್ಮನ್ನು ಕೈ ಹಿಡಿತಾರೆ ಅಂತೇಳಿ ನಾನು ಭಾವಿಸ್ತೀನಿ. ಸುನಿಲ್ ಅವರೇ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ JDSದಿಂದ BJPಯಿಂದ ಸಾಕಷ್ಟು ಮುಖಂಡರುಗಳು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ ಅಂತಕ್ಕಂಥದ್ದು ಗುಸುಗುಸು ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? 100% ನಿಜ. ಇನ್ನೂ ಕೂಡ JDS ಅಲ್ಲಾಗ್ಬೋದು, BJPನ ಹಿರಿಯ ನಾಯಕರುಗಳು ತುಂಬ ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವ ನಿರೀಕ್ಷೆ ಇದೆ. ನಾವು ಕೂಡ ಅದನ್ನು ಕಾದು ನೋಡ್ತಾ ಇದ್ದೀವಿ. ಅಲ್ಲದೆ JDSನ ನಗರಸಭಾ ಸದಸ್ಯಗಳನ್ನ ಹಣ ಕೊಟ್ಟು ಅವ್ರನ್ನ ಖರೀದಿ ಮಾಡಿದಿರಿ ಅಂತಕ್ಕಂಥ ಗಂಭೀರ ಆರೋಪ ಇದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಯಾರು ಹೇಳಿದ್ದಾರೆ? ಈಗಾಗಲೇ ಪತ್ರಿಕಾ ಮಾಧ್ಯಮಗಳು ಕೂಡ ಹಲವಾರು ರೀತಿ ಬಾಯಿಂದ ಬಾಯಿಗೆ ಕೂಡ ಹರಿದು ಬಂದಿದೆ. ಇದು ಒಬ್ಬ ನಗರಸಭಾ ಸದಸ್ಯನಿಗೆ ಇಂತಿಷ್ಟು ಅಂತ ಹಣವನ್ನು ನೀಡಿ ಅವರಿಗೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡವ್ರೆ ಅಂತಕ್ಕಂಥದ್ದು ಆರೋಪ. ಅವರು ಗೌರವಾನ್ವಿತ ನಗರಸಭಾ ಅಧ್ಯಕ್ಷರು, ಸದಸ್ಯರುಗಳು. ಯಾವುದೇ ಹಣದ ಆಮಿಷ ಹೊಡೆದೆ ಅವರು ವಾರ್ಡ್ನ ಸರ್ವಾತ್ಮಕ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಅಂತೇಳಿ ನಾವು ಹಿಂದೆ ಎಲ್ಲ ಮಾನ್ಯ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಿದ್ದರು. ಏನು ಬೇಕಾದ್ರೂ ತಾಲೂಕಿಗೆ ಟೌನ್ ಲಿಮಿಟ್ಸ್ ಮಾಡೋದಿತ್ತು, ಅವ್ರ ಕೈಲಿ ಆಗಲಿಲ್ಲ ಅಂತೇಳಿ ಸರ್ಕಾರದಲ್ಲಿ ಅದನ್ನೇ ಕೂಡ ನಮ್ಮ ವಾರ್ಡ್ಗಳನ್ನ ಒಂದು ಅಭಿವೃದ್ಧಿಗೆ ತಾವು ಸಹಾಯ ಮಾಡಬೇಕು ಅಂಥೇಳಿ ಬಂದು ಸೇರ್ಪಡೆ ಆಗ್ತಾರೆ. ಯಾವುದೇ ಕೂಡ ಆಸೆ ಆಮಿಷಗಳು ಒಳಗಾಗಿಲ್ಲ ಅಂತ ಹೇಳಿಕ್ಕೆ ಬಯಸ್ತೀವಿ. ಚನ್ನಪಟ್ಟಣ ನಗರಸಭೆಗೆ ಸಂಸದ DK ಸುರೇಶ್ ರವರ ಕೊಡುಗೆ ಏನು? ನಗರ ವ್ಯಾಪ್ತಿನಲ್ಲಿ ಇವತ್ತು ಇವೆಲ್ಲ ಹಿಂದೆ ನಗರ, ಬೆಂಗಳೂರು ನಗರ, ದೊಡ್ಡ ದೊಡ್ಡ ನಗರದಲ್ಲಿ ನೋಡ್ತಾ ಇದ್ರಿ ವಿದ್ಯುತ್ ಚ್ಯುತಿಗಾರಗಳನ್ನ. ಇವತ್ತು ತಿಟ್ಮನೆಗೆ ಹೋಗುವಂಥ ದಾರಿನಲ್ಲಿ ವಿದ್ಯುತ್ ಚ್ಯುತಿಗಾರ ಮಾಡಿದ್ದಾರೆ.
ಎಲೆಕೆರೆಗೆ ಹೋಗೋಕ್ಕಂಥ ಸಂದರ್ಭ ತಾವೆಲ್ಲ ನೀವು ನೋಡಿದಿರಿ. ಗೇಟ್ ಹಾಕಿದ್ರೆ ಗಂಟೆಗಟ್ಟಲೆ ತಾವೆಲ್ಲ ಕಾಯ್ದಿದ್ದೀರಿ. ಅದನ್ನು ಮಾಡಿದ್ದಾರೆ. ಮತ್ತು ರಾಮಮ್ಮನ ಕೆರೆ ಅಂಡರ್ ಪಾಸ್, ಈಗ ಮುಸಲ್ಮಾನರು ಪಾಪ ಒಂದು ಸತ್ತೋದಂಥ ಒಂದು ಬಾಡಿನ ತೊಗೊಂಡು ಹೋಗ್ಬೇಕಾದ್ರೆ ರೈಲ್ವೆ ಟ್ರ್ಯಾಕ್ನ ದಾಟಿ ತೊಗೊಂಡು ಹೋಗ್ಬೇಕಾಗಿತ್ತು. ಮತ್ತು ಅದ್ರ ಕೆಳಗಿರತಕ್ಕಂಥ ಲೇಔಟ್ಗಳೇ ಹೋಗ್ಲಿಕ್ಕೆ ತುಂಬ, ರೈಲ್ವೆ ಟ್ರ್ಯಾಕ್ನೇ ದನ ಕರುಗಳು ಹೋಗ್ಬೇಕು ಅಂತಂದರೆ ರೈಲ್ವೆ ಟ್ರ್ಯಾಕ್ನ ದಾಟಿ ಹೋಗ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ರಾಮಮ್ಮನ ಕೆರೆ ಗೇಟು, ಏನು ಹಳೆಯ ರಾಮಮ್ಮನ ಕೆರೆ ಗೇಟ್ ಇದೆ ಅದಕ್ಕೆ ಅಂಡರ್ ಪಾಸ್, ಅದು ಕೂಡ ಇನ್ನೇನು ಫೈನಾನ್ಷಿಯಲ್ ಮಟ್ಟದಲ್ಲಿದೆ. ಮತ್ತು ಟಿಪ್ಪು ನಗರ್ ಅದು ಕೂಡ ಬೆಳೆಯುವಂಥ ಪ್ರದೇಶ, ಅಲ್ಲೂ ಕೂಡ ಅಂಡರ್ ಪಾಸ್, ಈಗ ಕೂಡ ಅದು ಕೂಡ ಒಂದು ಫೈನಾನ್ಷಿಯಲ್ ಹಂತದಲ್ಲಿದೆ. ಮತ್ತು ಹೇಳಿದ್ನಲ್ಲ ಆಲ್ರೆಡಿ, ಈಗ ಚಟ್ಟಳ್ಳಿ ಕೆರೆ ಒಂದು ಪ್ರವಾಸೋದ್ಯಮ ತಾಣ, ಮೀನ್ಸ್ ಅಂದರೆ ವಾಕಿಂಗ್, ಎಲ್ಲರೂ ಹಿರಿಯ ನಾಗರಿಕರಿಗೂ ಎಲ್ಲೂ ಕೂಡ ವಾಕಿಂಗ್ ಮಾಡಲಿಕ್ಕೆ ಕೂರ್ಲಿಕ್ಕೆ ಜಾಗ ಇರಲಿಲ್ಲ, ಅದನ್ನು ಕೂಡ ಮಾಡಲಿಕ್ಕೆ ಒಂದು 8 ರಿಂದ 10 ಕೋಟಿ ದುಡ್ಡನ್ನ ಅಲ್ಲಿಗೆ ಹಣನ ಮಂಜೂರು ಮಾಡಿದ್ದಾರೆ. ಇನ್ನು ಹಲವಾರು ಕೂಡ ಯುವ ಜನರಿಗೆ ಕ್ರೀಡಾಂಗಣ ಆಗ್ಬೋದು, ಎಲ್ಲ ಅದನ್ನೆಲ್ಲ ಮುಂದಿಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಹಾಗೂ ಕಾಂಗ್ರೆಸ್ನ ಅಭ್ಯರ್ಥಿ DK ಸುರೇಶ್ ಅವರಿಗೆ ಇರುವ ವ್ಯತ್ಯಾಸವೇನು? ಮಂಜುನಾಥ್ರವರ ವೃತ್ತಿನೇ ಬೇರೆ, DK ಶಿವಕುಮಾರ್ ಅವರ ವೃತ್ತಿನೇ ಬೇರೆ. ಯಾವ ರೀತಿ? ಕಳೆದ ಒಂದು 30-40 ವರ್ಷಗಳಿಂದ ಏನು ಅವರು ಅಣ್ಣವರಾದ DK ಶಿವಕುಮಾರ್ ಅವರು ಸಾತ್ನೂರು ಕ್ಷೇತ್ರದಿಂದ ಕನೂರು ಕ್ಷೇತ್ರ ಬರೋವರೆಗೂ ಅವರ ಪಟ್ಟದಂಥ ಶ್ರಮ ರಾಜಕೀಯವಾಗಿ, ಜೊತೆಗೆ ರಾಜಕೀಯ ಹಿನ್ನೆಲೆ ಉಳ್ಳತಕ್ಕಂಥವ್ರು, ರಾಜಕೀಯವಾಗಿ ಜನಗಳಿಗೆ ಸರ್ವಿಸ್ ಮಾಡಿರ್ತಕ್ಕಂಥದ್ದು. ಒಂದು ಗ್ರಾಮ ಮಟ್ಟದಲ್ಲಿ ಒಬ್ಬ ಜನಮನನ ಗೆದ್ದಂಥ ನಾಯಕ ಏನಾದ್ರೆ ಅದು DK ಸುರೇಶ್ ಅವರು. ರಾಜಕೀಯಕ್ಕೂ CN ಮಂಜುನಾಥ್ ಅವ್ರಿಗೂ ವೃತ್ತಿಪರವಾಗಿ ಏನು ಅನುಭವ ಎಂದು ನನಗೆ ಅರ್ಥ ಆಗ್ತಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗಂಗಾಧರ್ ಅವರು ಕಣದಲ್ಲಿದ್ದರು. ಆ ಸಂದರ್ಭದಲ್ಲಿ ಯಾವುದೇ ನಾಯಕರು ಕೂಡ ಪ್ರತ್ಯಕ್ಷ ಆಗಿರಲಿಲ್ಲ. ಈಗ ಪ್ರೆಸಿಡೆಂಟ್ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಕಾರಿಡಾರ್ ಅಧ್ಯಕ್ಷರಾದಂತಹ ರಘುನಂದನ್ ರಾಮಣ್ರವರು ಅಥವಾ ಇನ್ನಿತರೆ ನಾಯಕರುಗಳು ಯಾರು ಕೂಡ ಅಷ್ಟೊಂದು ವಿಚಾರದಲ್ಲಿ, ಅಂದರೆ ಅಷ್ಟೊಂದು ಪ್ರಚಾರಕ್ಕೆ ಯಾರು ಕೂಡ ಚನ್ನಪಟ್ಟಣಕ್ಕೆ ಆಗಮಿಸಿರಲಿಲ್ಲ. ಆದರೆ ಪ್ರಸಕ್ತ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯನ್ನು ಪ್ರತಿಷ್ಠೆ ಮಾಡಿಕೊಂಡು ಎಲ್ಲ ನಾಯಕರು ಕೂಡ ಬಂದಿರುವುದರಿಂದ ಇದ್ರ ವಿಚಾರ ಬಗ್ಗೆ ನೀವೇನು ಹೇಳ್ತೀರಿ? ರಘುನಂದ ರಾಮಣ್ಣವರಾಗ್ಬೋದು, DM ವಿಶ್ವನಾಥರಾಗ್ಬೋದು, DK ಸುರೇಶ್ ಅವ್ರು ಆಗ್ಬೋದು, ಚುನಾವಣೆ ಸಂದರ್ಭದಲ್ಲಿ ತಾವೆಲ್ಲ ಮಾಧ್ಯಮದಲ್ಲಿ ಪ್ರಕಟಿಸಿದಿರಿ. ಎಲ್ಲರೂ ಕೂಡ ಗಂಗಾಧರ್ ಅವ್ರ ಪರವಾಗಿ ನಿಲುವಿಗೆ ಅವ್ರ ಗೆಲುವು ನಿಂತಿದ್ದಾರೆ. ಈಗ ಜನ ತಿರಸ್ಕಾರ ಮಾಡಿದಾಗ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ? ಕರ್ನಾಟಕದಲ್ಲಿ ಯಾವ ಲೋಕಸಭಾ ಚುನಾವಣೆಗೂ ಕೊಡದಂತಹ ಮಹತ್ವವನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಗೆ ನೀಡ್ತಾ ಇರೋದ್ರಿಂದ ಕಾರಣವೇನು? ನಮಗೇನು ಆ ಥರ ಒತ್ತು ಅಂತೇನು ತಿಳಿತಾ ಇಲ್ಲ. ಮಾಮೂಲಿ ನಾವು ಜನಪರವಾಗಿ ಏನು ಕೆಲಸ ಮಾಡಿದ್ದೀವಿ ಅದನ್ನು ಮುಂದಿಟ್ಕೊಂಡು ನಾವು ಕೆಲಸ ಮಾಡಿದ್ದೀವಿ. ಸಂಸದನ ಎತ್ತಿನ ಮತಗಳನ್ನ ಗೆಲ್ಲಿಸ್ಬೇಕು ಅಂತ ಹೇಳೋದು ನಮಗೇನು ಆ ಥರ ಜಾಸ್ತಿ ಒಟ್ಟಾರೆ ಒತ್ತು ಕೊಟ್ಕೊಂಡು ನಾವೇನು ಹೋಗ್ತಿಲ್ಲ. ನಾವು ಈಸಿಯಾಗಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ದೇಶದ ಚಾಣಕ್ಯ ರಾಜಕಾರಣಿ ಅಂತಾನೆ ಕರೆಸ್ಕೊಳ್ಳುವಂತಹ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರು ಸಂಪೂರ್ಣವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ CN ಮಂಜುನಾಥ್ ಅವರ ಹಿಂದೆ ನಿಂತಿದ್ದಾರೆ. ಏನೇ ಆದರೂ ಈ ಬಾರಿ DK ಸುರೇಶ್ ಅವ್ರನ್ನ ಸೋಲಿಸಲೇಬೇಕು ಅಂತ ಒಂದು ಪಣವನ್ನು ತೊಟ್ಟಿದ್ದಾರೆ ಅಂತಿದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ತಾವು ಅವ್ರೇನು ಮಾಡಿದ್ದಾರೆ, ಒಂದು ಪಕ್ಷ ಚಿಹ್ನೆ ಒಂದು ಕಡೆ, ಜಾತ್ಯತೀತ ನಿಲುವನ್ನ ತೋರ್ದು ಸನ್ಮಾನ್ಯ ಏನು ಪ್ರಧಾನಮಂತ್ರಿ HD ದೇವೇಗೌಡರು ಅಳಿಯನ್ನ ಒಂದು ಪಕ್ಷದ ಅಭ್ಯರ್ಥಿ ಅದು ಮಾಡೋದು ಬಂದು ಅಮಿತ್ ಶಾ ಅವರೇ ಬಂದು ನಿಂತ್ಕೋಬೋದಿತ್ತಲ್ಲ ಇಲ್ಲಿ ಚನ್ನಪಟ್ಟಣ ತಾಲೂಕಿಗೆ ಚುನಾವಣೆಗೆ. ಅಷ್ಟೆಲ್ಲ ಶ್ರಮ ಪಡೋದು ಅಮಿತ್ ಶಾ ಅವರೇ ಬಂದು ಚನ್ನಪಟ್ಟಣಕ್ಕೆ ನಿಂತ್ಕೋಬೋದಿತ್ತಲ್ಲ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಮಿತ್ ಶಾ ಅವರೇ ಬಂದು ನಿಂತ್ಕೋಬೋದಾಗಿತ್ತಲ್ಲ. ಅಂದರೆ ಈ ಬಾರಿ DK ಸುರೇಶ್ ಅವರು MP ಆಗ್ತಾರೆ ಅಂತಕ್ಕಂಥದ್ದು ನಿಮ್ಮ ಒಂದು ಆತ್ಮವಿಶ್ವಾಸ? ಸೂರ್ಯ ಚಂದ್ರ ಉಳಿದು ಎಷ್ಟು ಸತ್ಯನೋ DK ಸುರೇಶ್ ಗೆಲ್ಲೋದು ಖಚಿತ.
ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೆ ನಮ್ಮ ಜೊತೆಗಿದ್ದಂತಹ ಚನ್ನಪಟ್ಟಣ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸುನೀಲ್ ರವರು ಹಲವಾರು ರಾಜಕೀಯ ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮದ ಪರವಾಗಿ ವಂದನೆ ಸಲ್ಲಿಸೋಣ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮದಲ್ಲಿ. ನಮಸ್ಕಾರ.